ಅವನ್ನ ಸಾಯೋದಿಕ್ಕೆ ಮುಂಚೆ ಇದೇ ಮನೇಲೆ ನಾನು ಬಿಟ್ಟು ಹೋಗಿದ್ದು. ಇದೇ ಮನೆ ಅಂತ ಅನ್ಕೋತೀನಿ. ಕರೆಕ್ಟಾಗಿ ನೆನಪಿದೆ, ಇದೇ ಮನೆನೇ ಬಿಟ್ಟೋಗಿದ್ದು. ಅರುಣ್, ನಮ್ಗೆ ಯಾಕಪ್ಪ ಈ ಸಮಸ್ಯೆ ಅಲ್ಲ? ನಿನ್ ಗಾಡಿ ತೆಗಿ, ಹೋಗೋಣಪ್ಪ. ಅಮ್ಮ, ಅದ್ ಹೇಗಮ್ಮ ನೋಡ್ದೇನು ಸುಮ್ಮನೆ ಮಾತಾಡದೇ ಇರೋಕೆ? ನಮ್ಮಿಂದ ತಪ್ಪನ್ನ ಪ್ರಶ್ನಿಸದೇ ಇರಕ್ಕಾಗದೇ ಇದ್ರು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಹತ್ರ ಆದ್ರು ತಪ್ಪು ಮಾಡೋರ್ ಬಗ್ಗೆ ಹೇಳ್ಬಿಡ್ಬೇಕು. ಸ್ವಲ್ಪ ಗಾಡಿಯಿಂದ ಕೆಳಗಿಳಿ ಅಮ್ಮ. 1 ಮಿನಿಟ್ ಮಾ. ಹಲೋ, ಯಾರು ಮಾತಾಡ್ತಿರೋದು? ಇನ್ಸ್ಪೆಕ್ಟರ್ ಸರ್, ನಾನು ಅರುಣ್ ಮಾತಾಡ್ತಾ ಇದ್ದೀನಿ. ಅಯ್ಯಯ್ಯೋ, ದಿವ್ಯಾ ಕೇಸಲ್ಲಿ ವಿಚಾರಣೆ ಮಾಡಿದ್ರಲ್ಲ, ಆ ಅರುಣ್ ಮಾತಾಡ್ತಾ ಇದ್ದೀನಿ. ಏನ್ ಮ್ಯಾಟ್ರ್ ಹೇಳಿ. ಇಲ್ಲಿಗೆ ಬಂದ್ರಲ್ಲ ಅವತ್ತು, ಅಯ್ಯೋ, ಇವ್ನು ಬಿಡೋ ಥರ ಅನಿಸ್ತಿಲ್ವೇ? ಸರಿ, ಹೌದು ಸರ್, ಅವತ್ತು ನಾನು ಅವನ್ನ ಇಲ್ಲೇ ಬಿಟ್ಟು ಹೋದಂಗಿತ್ತು. ಓಹೋ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್, ಇದೇ ಮನೆನೇ. ಹಾ ಹಾ, ಕೂಡ್ಲೇ ಬಂದ್ಬಿಡಿ. ನಾನು ಫೋನ್ ಇಡ್ಲಾ? ವೆರಿ ಗುಡ್, ನಾನು ನೋಡ್ಕೊಂತೀನಿ. ಓಕೆ ಸರ್. ಅಮ್ಮ, ಹೋಗೋಣ? ಕೂತ್ಕೊಳ್ಳಿ ಅಮ್ಮ. ಸಂಧ್ಯಾ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಫೋನ್ ಮಾಡಿ ನೋಡೋಣ. ಸಂಧ್ಯಾ, ನಿನಗೆ ಫೋನ್ ನೋಡು. ಒಂದ್ ವೇಳೆ ಮಲ್ಗಿರ್ಬೇಕು. ಯಾಕೆ ಫೋನ್ ತೆಗಿತಿಲ್ಲ? ಸರಿ, ಮತ್ತೆ ಫೋನ್ ಮಾಡೋಣ. ಸಂಧ್ಯಾ, ನಿನ್ ಫೋನ್ ರಿಂಗ್ ಆಗ್ತಿದ್ಯಮ್ಮ. ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡ್ತಾ ಇದ್ದಾರೆ? ಸಂಧ್ಯಾ, ನಿನ್ ಫೋನ್ ರಿಂಗ್ ಆಗ್ತಿದ್ಯಮ್ಮ. ಏನಾಯ್ತು? ಪಾಪ ನನ್ನ ಮಗಳು ಈ ಟೆನ್ಷನ್ಗಳಿಂದ ಎಲ್ಲ ಸರಿಯಾಗಿ ನಿದ್ದೆ ಕೂಡ ಮಾಡಿರ್ಲಿಲ್ಲ. ಈಗ ಅವಳನ್ನ ಎಬ್ಸಿ ತೊಂದರೆ ಕೂಡ ಮಾಡಬಾರ್ದು. ಅದು ಯಾರೇ ಆಗಿದ್ರು ಸರಿ, ನಾನೇ ಫೋನ್ ತಗೊಂಡು ಮಾತಾಡ್ತೀನಿ. ಇಷ್ಟೊಂದ್ಸಲಿ ಫೋನ್ ಮಾಡ್ತಾ ಇದ್ದಾರೆ. ಸರಿ, ತಗೊಂಡು ನೋಡ್ತೀನಿ. ಸಂಧ್ಯಾ ಸಂಧ್ಯಾ ಮಲಗಿದಾಳಮ್ಮ. ನಾನು ಅವ್ರಪ್ಪ ಮಾತಾಡ್ತಾ ಇರೋದು. ನೀವ್ಯಾರು? ನಾನು ಕಮಲ ಮಾತಾಡ್ತಿರೋದು. ಕಮಲ ಅಂತನಾ? ಅಣ್ಣ, ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಒಂದು ಅಪಘಾತದಲ್ಲಿ ನಾನು ತಲೆ ಸುತ್ತಿ ಬಿದ್ದಿದ್ದಾಗ ನಿಮ್ಮ ಮಗಳು ಸಂಧ್ಯಾನೇ ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ನನ್ನನ್ನ ಕಾಪಾಡಿದ್ದು. ಆ ಕಮಲಾನೇ ಮಾತಾಡ್ತಿರೋದು. ಓ, ನೀವಾ? ಸಾರಿನಮ್ಮ, ನಿಮ್ಮ ಹೆಸರು ನನಗೆ ನೆನಪಲ್ಲಿ ಇಲ್ಲದೆ ಇರೋದ್ರಿಂದ ನಿಮ್ಮನ್ನ ಯಾರು ಅಂತ ಕೇಳ್ಬಿಟ್ಟೆ. ಪರವಾಗಿಲ್ಲ ಅಣ್ಣ, ಸಂಧ್ಯಾನ ಸ್ವಲ್ಪ ಕರಿತೀರಾ? ಸಂಧ್ಯಾ ಗಾಢವಾಗಿ ನಿದ್ದೆ ಮಾಡ್ತಿದ್ದಾಳಮ್ಮ. ಅವಳ ತಂಗಿ ಸತ್ತ ದಿನದಿಂದ ಇವತ್ತೇ ನೆಮ್ಮದಿಯಾಗಿ ಮಲಗಿದ್ದಾಳೆ. ಓ, ತುಂಬಾ ನಿದ್ರೆ ಮಾಡ್ತಿದ್ದಾಳಾ? ಮಲ್ಕೊಳ್ಳಿ, ನಾನು ಬೆಳಿಗ್ಗೆನೆ ಅವ್ರ ಜೊತೆ ಮಾತಾಡ್ತೀನಣ್ಣ. ಇಷ್ಟು ಹೊತ್ತಿನಲ್ಲಿ ನೀವು ಸಂಧ್ಯಾಗೆ ಫೋನ್ ಮಾಡಿದ್ದೀರಾ? ಏನಾದರೂ ಮುಖ್ಯವಾದ ವಿಷಯನೇನಮ್ಮ? ಅದೇನಿಲ್ಲ ಅಣ್ಣ, ಸಂಧ್ಯಾನ
ನನ್ನ ಮಗನ್ಗೆ ಮದ್ವೆ ಮಾಡ್ಕೊಳ್ಳೋಣ ಅಂತಿದ್ದೆ. ಸಂಧ್ಯಾನ ನೋಡಿದ ತಕ್ಷಣ ನಾನು ನಿರ್ಧಾರ ಮಾಡ್ಬಿಟ್ಟೆ. ಏನಮ್ಮ ಇದು? ಸಂಧ್ಯಾ ಜೊತೆನೂ ಈ ವಿಷಯದ ಬಗ್ಗೆ ಮೊದಲೇ ಹೇಳಿದ್ದೆ. ಅವಳು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಂದ್ಲು. ಇಲ್ಲಿವರೆಗೂ ಅವಳು ಏನೂ ಹೇಳಿಲ್ಲ. ಅವಳು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ಲು. ಅದಾದ್ಮೇಲೆ ಅವಳು ಏನೂ ಹೇಳಿಲ್ಲ. ಸಂಧ್ಯಾ ನಾನು ಸೊಸೆಯಾಗಿ ಬಂದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿನೇ ಬಂದ ಹಾಗೆ ಇರುತ್ತೆ. ನನ್ನ ಮಗನ ಜೀವನನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನನ್ನ ಮಗನಿಗೆ ನಿಮ್ಮ ಮಗಳು ಕೊಡೋದಕ್ಕೆ ಇಷ್ಟನಾ? ನಿಮಗೆ ನಾನು ಏನು ಅಂತ ಹೇಳಮ್ಮ. ಸಂಧ್ಯನಿಗೆ ಅರುಣ್ ಅಂತ ಒಬ್ಬ ಹುಡುಗನ್ನ ನೋಡಿದ್ವಿ. ಅವ್ರ ಮನೇಲಿ ಎಲ್ಲರೂ ಬಂದು ಹುಡುಗಿನ ನೋಡ್ಕೊಂಡು ಹೋಗಿದ್ರು. ಆದರೆ ಯಾವುದೋ ಕಾರಣದಿಂದ ಅರುಣ್ ಸಂಧ್ಯಾ ಮದುವೆ ಮುಂಚೆನೆ ನಿಂತು ಹೋಯ್ತಮ್ಮ. ಅದೇ ನಿಂತೋಯ್ತು ಅಂತ ಹೇಳ್ತಿದ್ರಲ್ಲ. ನಾವು ಮದುವೆ ಬಗ್ಗೆ ಮಾತುಕತೆ ಮಾಡೋಣ. ಏನಮ್ಮ ಮಾತಾಡ್ತಿದ್ಯಾ? ಸುಮ್ನಿರು. ಅದಲ್ಲಮ್ಮ, ಸಂಧ್ಯಾ ಈಗಿರೋಂಥ ಮನಸ್ಥಿತಿಲಿ ಮದುವೆ ಬಗ್ಗೆ ಏನು ಮಾತಾಡಬೇಡಿ ಅಂತ ಹೇಳಿದಾಳೆ. ಅದು ಅಲ್ಲದೆ ಈಗಷ್ಟೇ ನನ್ನ ಎರಡನೇ ಮಗಳು ಕೂಡ ತೀರು ಹೋದ್ಲು. ಅವಳಿಗೆ ನಾನಿನ್ನೂ ಕಾರ್ಯ ಕೂಡ ಮಾಡಿಲ್ಲ. ಅದಕ್ಕೆ ಮುಂಚೆ ಹೇಗಮ್ಮ ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಮಾತಾಡೋದು? ನನ್ನ ಕ್ಷಮಿಸ್ಬೇಡಮ್ಮ. ನಾನು ಫೋನನ್ನು ಇಡ್ತೇನೆ. ಸಂಧ್ಯಾ, ಅಪ್ಪ, ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ನೀವು ಸರಿಯಾಗಿ ಮಾತಾಡಿದ್ರಿ. ನೀವು ಮಾತಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲಪ್ಪ. ಏನಮ್ಮ ನೀನು? ಸಂಧ್ಯನ್ ಜೊತೆ ಮಾತಾಡಬೇಕು ಅಂತಾನೆ ಫೋನ್ ಮಾಡಿದೆ. ಆದರೆ ಸಂಧ್ಯನ್ ಫೋನ ಅವ್ರ ಅಪ್ಪ ತೆಗೆದ್ರು. ಅದೇ ಅವ್ರ ಹತ್ರನೇ ನಿನ್ನ ಮದುವೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಆದರೆ ಅವರು ಸದ್ಯಕ್ಕೆ ಈಗ ಮದುವೆ ಬಗ್ಗೆ ಮಾತಾಡೋದೇ ಬೇಡ ಅಂದರು. ಅಮ್ಮ, ಏನು ಹೇಳ್ತಿದ್ಯಮ್ಮ? ಮೊದಲೇ ಸಂಧ್ಯಾ ಜೊತೆ ಮಾತಾಡಬೇಡ ಅಂತ ನಿನಗೆ ಹೇಳಿದ್ದೆ. ಇವಾಗ ನೀನು ಅವ್ರ ಅಪ್ಪನ ಜೊತೆ ಮಾತಾಡ್ತಿದೀಯಾ. ಅವರಿಗೂ ತೊಂದರೆ ಕೊಡಬೇಡ ಅಂತ ನಾನು ಹೇಳ್ತಿಲ್ವಾ ಅಮ್ಮ? ಅರ್ಥ ಆಯ್ತಾ? ಅವ್ರ ಮನೆಗೆ ನೇರವಾಗಿ ಹೋಗಿ ನಿಮ್ಮ ಹುಡುಗಿನ ನಮ್ಮ ಹುಡುಗಂಗೆ ಕೊಡ್ತೀಯಾ ಅಂತ ಹೇಳಿ ಕೇಳಬೇಕು ಅಂದ್ಕೊಂಡಿದ್ಯಾ ಏನು? ಏನಮ್ಮ ಮಾಡ್ತಿದ್ದಿ ಇವಾಗ? ನಾನು ಹೇಳೋ ಒಂದು ಮಾತನ್ನು ಕೇಳಲ್ಲ ಅಲ್ವಾ ನೀನು? ಕಂಪಲ್ಸರಿ ನಾನು ಮದುವೆ ಮಾಡ್ಕೋಬೇಕಂತೇನು ಫಿಕ್ಸ್ ಮಾಡ್ಕೊಂಡಿಲ್ವಲ್ಲ, ಅದು ಚೆನ್ನಾಗಿರಲ್ಲಮ್ಮ. ಏ, ನಾನು ಯಾವತ್ತೂ ನಿನ್ನ ಜೊತೆನೇ ಮದುವೆ ಮಾಡಬೇಕು ಅಂತ ಸಂಧ್ಯಾಗೆ ಒತ್ತಾಯ ಮಾಡೇ ಇಲ್ಲ ಕಣೋ. ಇಲ್ವಾ? ಈಗ ಮಾಡ್ತಿದ್ಯಲ್ಲ, ಅದಕ್ಕೇನಮ್ಮ ಹೆಸರು? ಸಂಧ್ಯಾ ಈಗ ಅವಳ ತಂಗಿ ಸತ್ತಿರೋ ದುಃಖದಲ್ಲಿದ್ದಾಳೆ ಕಣೋ. ಅವಳ ಕುಟುಂಬನೇ ದುಃಖದಲ್ಲಿದೆ ಕಣೋ. ಈ ಥರ ಸಮಯದಲ್ಲಿ ಒಬ್ಬ ಸಹಾಯಕನಾಗಿ, ಅಳಿಯನಾಗಿ ಅವ್ರ ಮನೆಗೆ ಹೋಗಿ ಸಂಧ್ಯಾ ಅವ್ರ ಅಪ್ಪನಿಗೆ ಅಳಿಯ ಅಂತ ಅಂದ್ಕೊಳ್ದೆ ಒಬ್ಬ ಮಗನಾಗಿರ್ಬೇಕು ಕಣೋ. ಅದೇ ಕಣೋ ನನ್ನ ಆಸೆ. ಅದಕ್ಕೆ ಕಣೋ ಈ ಥರ ನಾನು ಹಲವಾರು ದಾರಿ ಹುಡುಕ್ತಾ ಇರೋದು. ಅಮ್ಮ, ಇವರನ್ನೇ ಮದುವೆ ಮಾಡ್ಕೋಬೇಕಂತಂದ್ರೆ ಆಗಲ್ಲಮ್ಮ. ಅದು ಆಲ್ರೆಡಿ ದೇವ್ರು ಇವ್ರಿಗೆ ಅಂತ ಫಿಕ್ಸ್ ಮಾಡಿಟ್ಟಿರ್ತಾನೆ. ಒಂದು ವೇಳೆ ನೀನು ಅನ್ಕೊಂಡಿರೋ ಥರನೇ ಆಗಬೇಕು ಅಂತ ದೇವ್ರು ಏನಾದರೂ ಬರೆದಿಟ್ಟಿದ್ರೆ ನೀನು ಆಸೆ ಪಟ್ಟಿದ್ದು ಖಂಡಿತವಾಗ್ಲೂ ಆಗುತ್ತೆ. ಇಲ್ಲ ಅಂತಂದ್ರೆ ನಾನು ಆಸೆ ಪಟ್ಟಿದ್ದೆ ಆ ದೇವರು ಆಸೆ ಪಡ್ತಿರೋದು ಕಣೋ. ಅದು ಖಂಡಿತ ನಡೆಯುತ್ತೆ ಕಣೋ. ಯಾವಾಗ್ಲೂ ಸುಶಿನ ನಾನ್ ತಾನೇ ಮಾತಾಡಕ್ ಬರಕ್ ಹೇಳೋದು. ಆದ್ರೆ ಸುಶಿ ಯಾಕೆ ನನ್ನ ನೋಡ್ಬೇಕು ಅಂತ ಹೇಳಿದ್ಲಲ್ಲ, ಏನ್ ವಿಷಯ ಇರ್ಬೋದು? ಬಾ ಸುಶಿ, ಏನ್ ವಿಷಯ ಅಂತ ಹೇಳ್ದೇನೆ ನೇರವಾಗಿ ನೋಡ್ಬೇಕು ಅಂತ ಹೇಳಿದೆ. ಅದು ಫೋನಲ್ಲಿ ಏನು ಹೇಳ್ದೆ ಇಲ್ಲೇ ಬರ್ಬೇಕು ಅಂತ ಹೇಳಿದ್ಯಲ್ಲ.
ಅಂಥ ಮುಖ್ಯವಾದ ವಿಚಾರ ಏನು? ಸೆಲ್ವೋ, ನೀನ್ ಕೊಲೆ ಮಾಡಿರೋ ಮಣಿನ ಕೊಂದಿದ್ದ ದಿನ ನಿನ್ ಮನೆ ಬಾಗ್ಲತ್ರ ಅರುಣ್ ಅವನ ಬಿಟ್ಬಿಟ್ಟೋಗಿದ್ದ. ಮಣಿನು ನಿನ್ ಮನೆನ ಇದೇ ನನ್ನ ಅಜ್ಜಿ ಮನೆ ಅಂತ ಅರುಣ್ಗೆ ಹೇಳಿ ಮನೆ ಒಳಗಡೆ ಹೋಗಿದ್ದಾನೆ. ಅರುಣ್ ಮಣಿ ಹೇಳಿರೋದ್ನ ನಂಬಿ ಅವನನ್ನ ಅಲ್ಲೇ ಇಳಿಸಿ ಹೋಗ್ಬಿಟ್ಟ. ಸುಶಿ, ಅರುಣ್ ಮಣಿನ ನಮ್ಮನೆ ಹತ್ರ ಇಳಿಸ್ದ. ಆದ್ರೆ ನಾನು ಮಣಿನ ಯಮ್ಮನ ಮನೆಗೆ ಕಳಿಸ್ಬಿಟ್ಟೆ. ಇವಾಗ ಯಾಕೆ ಅದನ್ನೆಲ್ಲ ನನ್ನ ಹತ್ರ ಮಾತಾಡ್ತಾ ಇದೀಯಾ? ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ? ಆದಷ್ಟು ಬೇಗ ನೀನು ಯಮನ್ ಮನೆಗೆ ಹೋಗ್ಬಾರ್ದಲ್ವಾ, ಅದಕ್ಕಾಗೆ ಹೇಳ್ತಿರೋದು. ಸುಶಿ, ಇಲ್ಲಿ ನೋಡು, ಅರುಣ್ ಇವತ್ತು ಮಣಿನ ನಿಮ್ಮ ಮನೆ ಹತ್ರ ಬಿಟ್ಟಿರೋ ವಿಷಯನ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳಿ ಹೋಗಿದ್ದಾನೆ. ನಾನು ಅರುಣ್ನ ಎಷ್ಟೇ ತಡೆದ್ರೂ ಅವ್ನು ಕೇಳಲಿಲ್ಲ. ಅದೇ ನಿನ್ನ ಹುಷಾರಾಗಿರು ಅಂತ ಹೇಳೋಣ ಅಂತಾನೇ ಬಂದೆ. ಹುಷಾರಾಗಿರ್ಬೇಕಾಗಿರೋದು ನಾನಲ್ಲ ಸುಶಿ, ನಿನ್ನ ಮಗ. ನಿನ್ನ ಗಂಡನ ಮೊದಲನೇ ಹೆಂಡತಿ ಮಗ ಅರುಣ್. ಸುಶಿ, ಮಣಿನ ನಾನು ಸಾಯಿಸಿದ್ದು ಶನಿವಾರ. ಶನಿ ಹೋದ್ರೆ ಒಬ್ಬಂಟಿಯಾಗಿ ಹೋಗಲ್ಲ. ಮಣಿಗೆ ಜೊತೆಯಾಗಿ ಅರುಣ್ ಕಳಿಸ್ಕೊಟ್ಬಿಡ್ತೀನಿ. ಹೇ ಸೆಲ್ವೋ, ಸೆಲ್ವೋ, ಛೇ ಇವನು ಬೇರೆ. ಅಪ್ಪ, ಶಾಪ್ ಓಪನ್ ಮಾಡ್ತಿದ್ದೀರಾ? ಇವತ್ತ್ಯಾಕಪ್ಪ ಇಷ್ಟು ಲೇಟು? ಯಾವಾಗ್ಲೂ ಬೆಳಗ್ಗೆನೆ ಶಾಪ್ ಓಪನ್ ಮಾಡ್ತಿದ್ರಿ. ನೋಡು, ಮೊದಲು ಈ ಕೀನ ಇಟ್ಕೋ. ಏನ್ ವಿಷಯ? ಇವತ್ತು ಶಾಪನ್ನು ಓಪನ್ ಮಾಡ್ಲಿಲ್ವಾ ಅಪ್ಪ? ನಿಮಗ್ ಹುಷಾರಿಲ್ವಾ ಅಪ್ಪ? ಪರವಾಗಿಲ್ಲಪ್ಪ, ನಾನ್ ಹೋಗಿ ಶಾಪನ್ನು ನೋಡ್ಕೋತೀನಿ. ಸಂಧ್ಯಾ, ನನ್ನ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಮ್ಮ. ಮತ್ ಯಾಕಪ್ಪ ಶಾಪ್ ಓಪನ್ ಮಾಡ್ಲಿಲ್ಲ? ನಮ್ಮ ದಿವ್ಯಾಗೆ 16ನೇ ದಿನದ ಕಾರ್ಯ ಹತ್ರ ಇದೆಯಮ್ಮ. ಅದಕ್ಕೆ ಪುರೋಹಿತರ ಹತ್ರ ಮಾತಾಡ್ಬೇಕು, ನಮ್ಮ ನೆಂಟರಿಗೆಲ್ಲ ಹೇಳ್ಬೇಕು. ತುಂಬಾ ಕೆಲಸ ಇದೆಯಮ್ಮ, ಅದಕ್ಕೆ ಅಂಗಡಿನ ತೆಗಿಲಿಲ್ಲ. ಅಲ್ಲಪ್ಪ, ನಾವ್ ದಿವ್ಯಂಗೆ ಕಾರ್ಯನೇ ಮಾಡ್ತಾ ಇದೀವಿ. ಇನ್ನೂ ಪೊಲೀಸ್ ದಿವ್ಯನ್ ಕೊಲೆ ಮಾಡ್ದವ್ನ ಹಿಡ್ದೇ ಇಲ್ವಲ್ಲಪ್ಪ. ಯಾಕಪ್ಪ ಹಾಗ್ ನೋಡ್ತಿದ್ದೀರಾ? ನಮ್ಮ ದಿವ್ಯಾನ ಕೊಂದ ಕೊಲೆಗಾರನ್ನೇ ಯಾರೋ ಕೊಂದ್ಬಿಟ್ಟಿದಾರಮ್ಮ. ಯಾರೋ ತಾನೇ ಕೊಲೆ ಮಾಡಿದ್ದು? ಯಾಕ್ ಕೊಲೆ ಮಾಡಿದ್ರು? ದಿವ್ಯಾ ಕೊಲೆಗೂ ಮಣಿ ಕೊಲೆಗೂ ಏನ್ ಸಂಬಂಧ ಇದೆ? ಅಪ್ಪ, ಇದ್ರಲ್ಲಿ ಏನೋ ರಹಸ್ಯ ಇದೆ. ಮುಖ ಕಾಣಿಸ್ದೇ ಇರೋ ವ್ಯಕ್ತಿ ನಮ್ ಕುಟುಂಬಕ್ಕೆ ಕಷ್ಟ ಕೊಟ್ಟು ನಮಗ್ ತೊಂದರೆ ಕೊಡ್ತಾ ಇದ್ದಾನೆ ಅಪ್ಪ. ದಿವ್ಯಾನ ಕೊಂದವನ್ನ ಸುಮ್ನೆ ಬಿಡ್ಬಾರ್ದು ಅಪ್ಪ. ಅವನನ್ ಈ ಕೈಯಲ್ಲೇ. ಮಗಳೇ, ನಾವೆಲ್ಲರೂ ಸಾಮಾನ್ಯ ಮನುಷ್ಯರಮ್ಮ. ಕಷ್ಟಪಡೋದೆ ನಮ್ಮ ಹಣೆಯಲ್ಲಿ ಬರ್ದಿರೋದು. ಕಣ್ಣೀರಲ್ಲೇ ಕಾಲ ಕಳಿಬೇಕು, ಕೋಪ ಮಾಡ್ಕೊಳ್ಳೇಬಾರ್ದು. ಅಷ್ಟೇನಮ್ಮ. ನಮ್ಮಿಂದ ಇನ್ನೇನಾಗತ್ತಮ್ಮ? ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ತೀರಾ ಅಪ್ಪ? ಇದೆಲ್ಲಾನು ನಮ್ ತಾಳ್ಮೆನೆ ಅಪ್ಪ. ನಾವಿಷ್ಟು ದಿನ ತಾಳ್ಮೆಯಿಂದ ಇರೋದಕ್ಕೇನೆ ನಮ್ಮನ್ನ ಹೀಗ್ ನಿಲ್ಸಿ ಅವ್ನ್ ನಮ್ ಮೇಲ್ ಏರ್ ನಿಂತಿದ್ದಾನೆ ಅಪ್ಪ. ದಿವ್ಯಾನ ಕೊಂದವನ್ನ ನಾನ್ ಸುಮ್ನೆ ಬಿಡಲ್ಲಪ್ಪ. ದಿವ್ಯಾನ ಸಾಯಿಸ್ದವನು ಅದೆಷ್ಟೇ ದೊಡ್ಡವನಾಗಿದ್ರು ಸರಿ, ಅವನನ್ನ ಕಾನೂನ್ ಮುಂದೆ ನಿಲ್ಸಿ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ ಅಪ್ಪ. ಅದು ನಿಮ್ಮ ಲಾಣೆ ಅಪ್ಪ. ಮಗಳೇ, ದಿವ್ಯಾ ಅಂತೂ ಸತ್ತು ಹೋಗ್ಬಿಟ್ಲು. ಅವಳನ್ನ ಕೊಂದೋಳಿಗೆ ಶಿಕ್ಷೆ ಕೊಡ್ಸೋದ್ರಿಂದ ನಿನ್ ತಂಗಿ ಏನಾದ್ರೂ ಬದುಕ್ ಬರ್ತಾಳೇನಮ್ಮ? ನಮ್ಗೇನಕ್ಕಮ್ಮ ಇಂಥ ಬೇಡದೇ ಇರೋ ಸಮಸ್ಯೆಗಳು? ಅದನ್ ಬಿಟ್ಟು ನಮ್ ಕೆಲ್ಸನ ನಾವು ಮಾಡ್ಕೊಳ್ಳೋಣ. ನೀವ್ ಹೇಳ್ತಾ ಇರೋದು ಸರಿಯಪ್ಪ. ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ನಾನ್ ಹೋಗಿ ನನ್ ಕೆಲ್ಸ ನೋಡ್ಕೋತೀನಿ. ದೇವ್ರೆ, ನನ್ನ ಎರಡು ಕೈ ಒಂದು ಕಣ್ಣನ್ನ ಕಳ್ಕೊಂಡ್ಬಿಟ್ಟೆ, ಇನ್ನೊಂದು ಕಣ್ಣನ್ನು ಕಳ್ಕೊಳ್ದಾರ ಹಂಗ್ ಮಾಡಪ್ಪ.
ಸಂಧ್ಯಾ, ನಾನ್ ನಿನ್ ಕೆನ್ನೆನ ಸವರಣ ಅಂತ ಅನ್ಕೊಂಡ್ರೆ ನೀನ್ ನನ್ನ ಕೆನ್ನೆ ಮೇಲೆ ಹೊಡೆದ್ಬಿಟ್ಟೆ ಅಲ್ಲ. ಅದಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ನಿನ್ ತಂಗಿನ ಸಾಯಿಸಿ ನಿನ್ನ ಕುಟುಂಬದ ನೆಮ್ಮದಿನೇ ಹಾಳು ಮಾಡ್ಬಿಟ್ಟೆ. ಅಷ್ಟಕ್ಕೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೆಕ್ಸ್ಟ್ ನೀನು ನಿನ್ನ ಜೀವನ ಪೂರ್ತಿ ನಿನ್ ನೆಮ್ಮದಿನ ಹಾಳು ಮಾಡ್ತೀನಿ ಕಣೆ. ಇವಾಗ ನಾನು ನಿನಗೆ ಕೊಡೋ ಅಂತ ಶಾಕ್ ಟ್ರೀಟ್ಮೆಂಟ್ ಅಲ್ಲಿ ನೀನು ಒದ್ದಾಡ್ಬೇಕು. ಉಸಿರಾಡ್ತಾ ಇದ್ರು ನಿನ್ನ ಜೀವಂತ ಶವ ಮಾಡ್ತೀನಿ ಕಣೆ ನಾನು. ಸಂಧ್ಯಾ, ಇನ್ ಮೇಲೆ ನಾನು ನಿನಗೆ ಏನ್ ಮಾಡ್ತೀನಲ್ಲ, ಅದಕ್ಕೆ ಈ ಸೆಲ್ವನ್ನ ನೀನು ನಿನ್ನ ಜೀವನ ಪರ್ಯಂತ ಮರಿಲೇಬಾರ್ದು. ಹೇಳು ಸುಶಿ. ನೀನ ನನಗೆ ಫೋನ್ ಮಾಡಿರೋದು, ಮಿಸ್ ಕಾಲ್ ಬಂದಿತ್ತು, ಅದಕ್ಕೆ ಫೋನ್ ಮಾಡಿದ್ದು. ಸುಶಿ, ದಿವ್ಯನ್ನ ಸಾಯಿಸಿದ್ದು ಯಾರು? ಅದೆಲ್ಲ ಈಗ ಯಾಕೆ? ಹೇಳು. ಅದೇ ಆ ಸಿದಂಬರ್ ಮಣಿ. ಮಣಿನ್ ಸಾಯಿಸಿದ್ಯಾರು? ಬೇರೆ ಯಾರು? ನೀನೇ ತಾನೇ? ಏಯ್, ಮಣಿನ್ ಸಾಯಿಸಿದ್ದು ನಾನಲ್ಲ. ನೀನ್ ಕೊಂದಿಲ್ಲ ಅಂದ್ರೆ ಮತ್ತಿನ್ನೇನು? ನಾನ ಮಣಿನ್ ಕೊಂದಿದ್ದು? ನೀನು ಸಾಯಿಸ್ಲಿಲ್ಲ, ನಾನು ಸಾಯಿಸ್ಲಿಲ್ಲ. ಏಯ್, ಏನ್ ಹೇಳ್ತಿದ್ಯಾ? ಏನ್ ಎಣ್ಣೆ ಹೊಡೆದಿದ್ಯಾ? ಸುಶಿ, ಅವಸರ ಪಡ್ಬೇಡ ಸುಶಿ. ಇರು, ನಿನಗೆ ಅರ್ಥ ಆಗ್ಲಿಲ್ವಾ? ಇವಾಗ ಅರ್ಥ ಮಾಡಿಸ್ತೀನಿ ಇರು. ತನ್ನ ತಂಗಿ ದಿವ್ಯನ್ನ ಮಣಿ ಸಾಯಿಸ್ದ ಅಂತ ಸೇಡ್ ತೀರಿಸ್ಕೊಳಕ್ಕೆ ಸಂಧ್ಯಾ ಮಣಿನ ಕೊಂದ್ಬಿಟ್ಲು. ಹೆಂಗೆ? ನೀನ್ ಹೇಳ್ತಿರೋದೇನ ಸರಿ ಇದೆ, ಆದ್ರೆ ಸಂಧ್ಯಾನೇ ಕೊಲೆಗಾರ್ತಿ ಅಂತ ಪೊಲೀಸ್ ಹೇಗ್ ನಂಬ್ತಾರೆ? ನಂಬೋ ಹಾಗೆ ಮಾಡ್ತಾನೆ ಈ ಸೆಲ್ವ. ಸೆಲ್ವನ್ ಕೈನಲ್ಲಿ ಹಣಬಲ ಮತ್ತೆ ಅಧಿಕಾರದ ಬಲ ಇರೋವರೆಗೂ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಿಸ್ತಾನೆ. ಹೇಯ್, ನೀನ್ ಹೇಳ್ತಿರೋದೆಲ್ಲ ನಿಜನಾ? ಇದೆಲ್ಲ ನಡೆಯುತ್ತಾ? ನಾನು ಹೇಳ್ತಾ ಇರೋದೆಲ್ಲ ನಿಜ. ನಿಜ ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಂತ ಆದಷ್ಟು ಬೇಗ ಸಂಧ್ಯಾ ಕೋರ್ಟ್ ಕಟಕಟೆಯಲ್ಲಿ ಹತ್ತು ನಿಂತ್ಕೊಂಡು ಭಗವದ್ಗೀತೆನ ಮುಟ್ಟಿ ಅವಳು ಪ್ರಮಾಣ ಮಾಡಿ ಮಣಿ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಖೈದಿಯಾಗಿ ನಿಂತ್ಕೋತಾಳೆ ಸುಶಿ. ಇದು ಖಂಡಿತವಾಗ್ಲೂ ನಡೆಯುತ್ತೆ. ನಡೆಯೋ ಹಾಗೆ ಮಾಡ್ತೀನಿ ಸುಶಿ.